ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವೀಡಿಯೋನ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಇವತ್ತಿನ ಈ ವಿಡಿಯೋದಲ್ಲಿ ಆಷಾಢ ಮಾಸ ಪ್ರಾರಂಭ ಆಗೋದಕ್ಕೂ ಮುಂಚೆ ಈ ಜ್ಯೇಷ್ಠ ದೇವಿ ಪೂಜೆಯನ್ನು ಮಾಡಲೇಬೇಕಾಗತ್ತೆ. ಯಾಕೆ ನಾವು ಜ್ಯೇಷ್ಠ ಲಕ್ಷ್ಮೀ ದೇವಿ ಪೂಜೆನ ಮಾಡಬೇಕು, ಹಾಗೆ ಯಾರು ಈ ಜ್ಯೇಷ್ಠ ದೇವಿ ಲಕ್ಷ್ಮಿ ಅಂತ ಹೇಳೋದಾದರೆ, ನಾವು ಪ್ರತಿದಿನ ಪೂಜೆ ಮಾಡುವಂತಹ ಮಹಾಲಕ್ಷ್ಮಿಯ ಸಹೋದರಿ ಅಂತಲೇ ಹೇಳ್ಬೋದು ಈ ಜ್ಯೇಷ್ಠ ಲಕ್ಷ್ಮಿ. ಜ್ಯೇಷ್ಠ ಲಕ್ಷ್ಮಿ ಪೂಜೆನ ಏನಕ್ಕೆ ನಾವು ಮಾಡಬೇಕು ಅಂತ ಹೇಳಿದ್ರೆ, ಈಗ ನಾವು ಎಷ್ಟೇ ದುಡಿದ್ರೂ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ, ಯಾವಾಗಲೂ ನೋಡಿದ್ರು ಜಗಳ, ಹಾಗೆ ಯಾವುದೇ ರೀತಿ ಪೂಜೆ ಮಾಡಿದ್ರೂ ಮನೆಯಲ್ಲಿ ಒಳ್ಳೇದಾಗ್ತಾ ಇಲ್ಲ, ತುಂಬಾ ನೆಗೆಟಿವಿಟಿ ಕಾಡ್ತಾ ಇದೆ. ಹಾಗೆ ಮನೆಯಲ್ಲಿ ಯಾವಾಗಲೂ ಜಗಳ, ಏನೇ ಕೆಲಸ ಮಾಡೋದಕ್ಕೆ ಹೋದರೂ ಕೂಡ ಒಂದು ಒಳ್ಳೇದಾಗಲ್ಲ ಅಂತ ಯಾವಾಗ ನಮ್ಗೆ ಅನಿಸುತ್ತೆ, ಅದರದ್ದು ಪ್ರಭಾವ ಏನಿರುತ್ತೆ ನಮಗೆ ಗೊತ್ತೋ ಗೊತ್ತಿಲ್ಲದೇನೋ ಈ ರೀತಿಯೆಲ್ಲ ನಾವು ಒಂದು ತಪ್ಪನ್ನೆಲ್ಲ ಮಾಡಿರ್ತೀವಿ. ಈ ತಪ್ಪನ್ನ ನಾವು ಸರಿ ಮಾಡ್ಕೊಳ್ಳೋದಕ್ಕೆ ಈ ಒಂದು ಆಷಾಢ ಮಾಸ ಸ್ಟಾರ್ಟ್ ಆಗೋದಕ್ಕೂ ಮುಂಚೆ ಈ ಯಾವ ದಿನ ಅಂತ ನಾನು ಹೇಳ್ತೀನಿ, ಆ ದಿನ ನೀವು ಈ ಜ್ಯೇಷ್ಠ ದೇವಿ ಪೂಜೆನ ಮಾಡಿದ್ರೆ ಖಂಡಿತವಾಗ್ಲೂ ಜೀವಮಾನದಲ್ಲೇ ನಮಗೆ ಯಾವುದು ಕೂಡ ತೊಂದರೆ ಅನ್ನೋದೇ ಆಗೋದಿಲ್ಲ. ಇದನ್ನು ಪ್ರತಿ ತಿಂಗಳು, ಪ್ರತಿ ವರ್ಷ, ಪ್ರತಿ ದಿನ ಮಾಡಬೇಕು ಅಂತ ಕೂಡ ಏನೂ ಇಲ್ಲ. ಈಗ ಆಲ್ರೆಡಿ ಮಾಡಿರೋರಾದರೆ ಮತ್ತೆ ಮಾಡೋ ಅವಶ್ಯಕತೆ ಕೂಡ ಇಲ್ಲ. ಯಾರೆಲ್ಲ ಮಾಡಿಲ್ಲ ಅವ್ರಿಗೆ ಈ ಒಂದು ಪೂಜೆ ಏನಿದೆ ಜ್ಯೇಷ್ಠ ದೇವಿ ಪೂಜೆ, ಅದು ತುಂಬಾ ಉಪಯುಕ್ತ ಆಗತ್ತೆ. ಹಾಗಾದರೆ ಯಾವ ದಿನ ನಾವು ಈ ಪೂಜೆನ ಮಾಡಬೇಕು, ಹಾಗೆ ಪೂಜಾ ವಿಧಾನ ಯಾವ ರೀತಿ ಇದೆ ಅನ್ನೋದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲೇ ತಿಳಿಸ್ಕೊಡ್ತೀನಿ. ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಜ್ಯೇಷ್ಠ ಲಕ್ಷ್ಮೀ ದೇವಿ ಪೂಜೆಯನ್ನು ಆಷಾಢ ಸ್ಟಾರ್ಟ್ ಆಗೋದಕ್ಕೂ ಮುಂಚೆನೇ ಮಾಡಬೇಕಾಗತ್ತೆ. ಆಷಾಢ ಸ್ಟಾರ್ಟ್ ಆದಮೇಲೆ ಏನು ಅಂತ ಹೇಳಿದ್ರೆ ನಾವು ಆಷಾಢ ಲಕ್ಷ್ಮೀ ಪೂಜೆನ ಮಾಡ್ಬೋದು, ಹಾಗೆ ವೈಭವ ಲಕ್ಷ್ಮಿ ವ್ರತವನ್ನು ಕೂಡ ಮಾಡ್ಬೋದು. ಅದಕ್ಕಿಂತ ಮುಂಚೆ ನಾವು ಜ್ಯೇಷ್ಠ ಲಕ್ಷ್ಮೀ ದೇವಿ ಪೂಜೆಯನ್ನು ಖಂಡಿತವಾಗ್ಲೂ ಮಾಡಲೇಬೇಕಾಗತ್ತೆ. ಈ ಜ್ಯೇಷ್ಠ ದೇವಿ ಲಕ್ಷ್ಮೀ ಪೂಜೆಯನ್ನು ಇದೇ ಶುಕ್ರವಾರ 20ನೇ ತಾರೀಕು ಮಾಡ್ಬೋದು. ಹಾಗೆ ಜ್ಯೇಷ್ಠ ದೇವಿ ಪೂಜೆನ ಮಾಡಿದ್ಮೇಲೆ ಸಾಯಂಕಾಲ ಮಹಾಲಕ್ಷ್ಮಿ ಪೂಜೆಯನ್ನು ಕೂಡ ಮಾಡಬೇಕಾಗತ್ತೆ. ಜ್ಯೇಷ್ಠ ದೇವಿ ಪೂಜೆಯನ್ನು ಮಾಡೋದಕ್ಕೆ ಶುಕ್ರವಾರ ಅಂದರೆ ತುಂಬಾ ಒಂದು ಪವಿತ್ರವಾಗಿರುವಂಥ ದಿನ. ಈ ದಿನ ನೀವು ಜ್ಯೇಷ್ಠ ದೇವಿ ಪೂಜೆ ಮಾಡೋದ್ರಿಂದ ನಿಮ್ಮ ಯಾವ ಕಷ್ಟ ಕಾರ್ಪಣ್ಯಗಳಿರುತ್ತೆ ಅದೆಲ್ಲ ಕೂಡ ನಿವಾರಣೆಯಾಗಿ ಒಂದು ಒಳ್ಳೆಯ ಜೀವನ ಕೂಡ ನಾವು ಸ್ಟಾರ್ಟ್ ಮಾಡ್ಬೋದು. ಮನೆಯಲ್ಲಿರುವಂಥ ಒಂದು ನೆಗೆಟಿವಿಟಿನ ಹೊರಗಡೆ ಹಾಕಿ ಹಾಗೆ ಒಂದು ಪಾಸಿಟಿವ್ನ ನಾವು ತೊಗೊಂಡು ಬರಬೇಕಾಗತ್ತೆ. ಅದಕ್ಕೋಸ್ಕರ ನಾವು ಜ್ಯೇಷ್ಠ ಲಕ್ಷ್ಮಿ ಪೂಜೆನ ಮಾಡಬೇಕು. ಹಾಗಾದರೆ ಬನ್ನಿ ಯಾವ ರೀತಿ ನಾವು ಈ ಜ್ಯೇಷ್ಠ ದೇವಿ ಪೂಜೆನ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಈ ಜ್ಯೇಷ್ಠ ದೇವಿ ಪೂಜೆ ಮಾಡೋದಕ್ಕೆ ತುಂಬಾ ಅದ್ದೂರಿಯಾಗಿ ಎಲ್ಲ ಏನೂ ಮಾಡೋದಕ್ಕೆ ಪೂಜಾ ಸಾಮಗ್ರಿಗಳು ಅವಶ್ಯಕತೆ ಇಲ್ಲ. ಕೆಲವೊಂದು ವಸ್ತುಗಳು ಬೇಕಾಗತ್ತೆ. ಅರಿಶಿನ, ಕುಂಕುಮ, ಎಲೆ, ಅಡಿಕೆ, ಹೂವು, ಅಕ್ಷತೆ, ಹಾಗೆ ನೈವೇದ್ಯ ಅಂತ ಬಂದರೆ ಹಣ್ಣುಗಳು ಕೂಡ ಇಡ್ಬೋದು. ಆದಷ್ಟು ನೀವು ಪುಳಿಯೋಗರೆ ಅಥವಾ ಕೋಸಂಬರಿನ ಮಾಡಿಕೊಳ್ಳೇಬೇಕಾಗತ್ತೆ. ಇನ್ನು ಪೂಜೆನ ಯಾವ ಟೈಮಲ್ಲಿ ಮಾಡಬೇಕು ಜ್ಯೇಷ್ಠ ದೇವಿ ಪೂಜೆಯನ್ನು ಅಂತ ಹೇಳೋದಾದರೆ, ಬೆಳಗ್ಗೆ ನೀವು ಬ್ರಾಹ್ಮಿ ಮುಹೂರ್ತದಿಂದ ಹಿಡಿದು 10 ಗಂಟೆವರೆಗೂ ಮಾಡ್ಕೋಬೋದು. ರಾಹುಕಾಲ, ಯಮಗಂಟಕ ಕಾಲ ಬಿಟ್ಟು ಬೆಳಗ್ಗೆನೇ ನೀವು ಈ ಪೂಜೆ ಮಾಡಿಕೊಂಡು ಸಾಯಂಕಾಲ ಮತ್ತೆ ನೀವು ದೇವ್ರನ್ನೆಲ್ಲ ತೊಳೆದು ಮಹಾಲಕ್ಷ್ಮಿ ಪೂಜೆನ ಮಾಡಿದ್ರೆ ಆಯಿತು. ಈಗ ಜ್ಯೇಷ್ಠ ದೇವಿ ಪೂಜೆನ ಯಾವ ರೀತಿ ಮಾಡೋದು ನೋಡೋಣ. ಮೊದಲಿಗೆ ಬೆಳಗ್ಗೆ ಎದ್ದ ತಕ್ಷಣ ನೀವು ಮನೆಯನ್ನೆಲ್ಲ ಶುದ್ಧ ಮಾಡಬೇಕು ಅಂತ ಏನೂ ಇಲ್ಲ. ಬರೀ ಹೊಸ್ತಲನ್ನು ಒರೆಸ್ಕೊಂಡು ತಲೆಗೆ ಸ್ನಾನ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಮೈಗೆ ಸ್ನಾನ ಮಾಡಿಕೊಂಡು ಇದನ್ನು ದೇವ್ರ ಮನೆಯಲ್ಲೇ ಮಾಡಬೇಕು ಅಂತ ಕೂಡ ಏನಿಲ್ಲ. ಮನೆ ಯಾವುದಾದ್ರೂ ಒಂದು ಭಾಗದಲ್ಲಿ ನೀವು ಪೂಜೆಯನ್ನು ಮಾಡ್ಬೋದು. ಅಡುಗೆ ಮನೆಯಲ್ಲಿ ಕೂಡ ಮಾಡ್ಬೋದು, ಹಾಲಲ್ಲಿ, ಲಿವಿಂಗ್ ರೂಮ್ನಲ್ಲಿ ಮಾಡ್ಬೋದು, ದೇವ್ರ ಮನೆಯಲ್ಲೂ ಕೂಡ ಮಾಡ್ಬೋದು. ಬಟ್ ಆದಷ್ಟು ಹೊರಗಡೆ ಮಾಡಿದ್ರೆ ತುಂಬಾ ಒಳ್ಳೆಯದು. ನೀವು ಪೂಜೆ ಮಾಡುವಂಥ ಸ್ಥಳನ ಶುದ್ಧ ಮಾಡಿಕೊಂಡು ಅದರ ಮೇಲೆ ಒಂದು ಮಣೆಯನ್ನು ಇಟ್ಕೊಂಡು ಮಣೆನ ಕ್ಲೀನಾಗಿ ಒರೆಸಿ ಒಂದು ರಂಗೋಲಿ ಯಾವುದಾದ್ರೂ ಹಾಕ್ಕೊಳ್ಳಿ. ಹಾಗೆ ಒಂದು 2 ವೀಳ್ಯದೆಲೆನ ಆ ರಂಗೋಲಿ ಹಾಕಿರೋದ್ರ ಮೇಲೆ ಇಟ್ಕೊಂಡು ಅರಿಶಿನ ಮತ್ತು ಕುಂಕುಮನ ಸಮ ಪ್ರಮಾಣದಲ್ಲಿ ಕಲಿಸ್ಕೊಂಡು ಅದನ್ನು ಒಂದು ಮೂರ್ತಿಯನ್ನಾಗಿ ಮಾಡ್ಕೋಬೋದು. ಅದರದ್ದು ಇಮೇಜ್ ಕೂಡ ನಾನು ಆ್ಯಡ್ ಮಾಡ್ತೀನಿ ಯಾವ ರೀತಿ ಮಾಡ್ಕೋಬೇಕು ಅಂತ. ಅದನ್ನು ಮಾಡ್ಕೊಂಡ್ಮೇಲೆ ಸ್ವಲ್ಪ ಅರಿಶಿನ, ಕುಂಕುಮ, ಅಕ್ಷತೆನ ಹಾಕಿ ಏನು ಹೂವು ಇರುತ್ತೆ ಅದನ್ನು ಹೂವನ್ನ ಇಡಿ. ಯಾವುದು ಕೂಡ ಜಾಸ್ತಿ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಈ ಪೂಜೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಳ್ಳಿ. ಮತ್ತು ಜಾಸ್ತಿ ಎಲ್ಲ ತೊಗೊಂಡ್ರೆ ವೇಸ್ಟ್ ಆಗಿಬಿಡುತ್ತೆ. ಯಾವುದನ್ನು ಕೂಡ ವೇಸ್ಟ್ ಮಾಡಬಾರ್ದು.
ಹಾಗೆ ದೀಪ 2 ಬೇಕಾಗತ್ತೆ. ದೀಪಕ್ಕೂ ಕೂಡ ಅಷ್ಟೇ ಒಂದು ಅರ್ಧ ಸ್ಪೂನಷ್ಟು ಹಾಕಿದ್ರೆ ಆಯಿತು. 1/4 ಗಂಟೆಯಿಂದ ಅರ್ಧ ಗಂಟೆ ಹುರಿದ್ರೆ ಸಾಕಾಗತ್ತೆ. ಪೂಜೆ ಅಂತೂ ತುಂಬಾ ಸರಳವಾಗಿ ಮಾಡುವಂಥದ್ದು. ಇದಕ್ಕೆ ಮಂತ್ರ ಅದೆಲ್ಲ ಏನೂ ಬರೋದಿಲ್ಲ. ಜಸ್ಟ್ ಜ್ಯೇಷ್ಠಾದೇವಿನ ಹೆಸರು ಹೇಳ್ಕೊಂಡು ಪೂಜೆ ಮಾಡಿದ್ರೆ ಆಯಿತು. ಅದಕ್ಕೂ ಮುಂಚೆ ವಿಘ್ನೇಶ್ವರನಿಗೆ ಒಂದು ನಮಸ್ಕಾರ ಮಾಡಿಕೊಂಡು ಯಾವುದೇ ವಿಘ್ನ ಬರ್ದಿರೋ ಥರ ನಿರ್ವಿಘ್ನವಾಗಿ ಈ ಪೂಜೆನ ನಡೆಸ್ಕೊಡು. ಹಾಗೆ ತಾಯಿ ಜ್ಯೇಷ್ಠಾದೇವಿ ಇಷ್ಟು ದಿವಸ ನಾವು ಇಷ್ಟು ಕಷ್ಟನ ಅನುಭವಿಸಿದ್ದೀವಿ, ಇನ್ನು ಮುಂದಕ್ಕಾದ್ರೂ ಒಂದು ಒಳ್ಳೆಯ ದಿನಗಳು ಬರಲಿ ನಮ್ಮ ಜೀವನದಲ್ಲೂ ಕೂಡ ಅಂತ ದೇವಿನ ಕೇಳಿಕೊಂಡು ಸಂಕಲ್ಪನ ಮಾಡಿಕೊಂಡು ಆಮೇಲೆ 2 ಬಾಳೆಹಣ್ಣು, ತೆಂಗಿನಕಾಯಿ ಹಾಗೆ ಪುಳಿಯೋಗರೆ ಅಂತೂ ಮಾಡಲೇಬೇಕು. ಇವ್ರನ್ನ ಯಾವುದೇ ರೀತಿ ಗೌರವದಿಂದ ಕಳಿಸ್ಬಾರ್ದು. ಗೌರವ ಭಕ್ತಿಯಿಂದನೇ ಇವ್ರನ್ನ ನಾವು ಬೀಳ್ಕೊಡ್ಬೇಕಾಗತ್ತೆ. ಜ್ಯೇಷ್ಠಾದೇವಿ ಅಂದರೂ ಕೂಡ ನಮಗೆ ಲಕ್ಷ್ಮಿಯ ಸ್ವರೂಪ ಅಂತಲೇ ಹೇಳ್ಬೋದು. ಆದರೆ ಜ್ಯೇಷ್ಠಾದೇವಿ ಇದ್ದರೆ ಮನೆಯಲ್ಲಿ ಯಾವೆಲ್ಲ ಒಂದು ತೊಂದರೆಗಳನ್ನ ನಾವು ಅನುಭವಿಸ್ತೀವಿ ಅಂತ ಈಗ ಆಲ್ರೆಡಿ ನಾನು ಹೇಳಿದ್ದೀನಿ. ಆದ್ದರಿಂದ ಜ್ಯೇಷ್ಠಾದೇವಿಯನ್ನು ಕೂಡ ನಾವು ಗೌರವದಿಂದ ಕಳಿಸ್ಕೊಡ್ಬೇಕಾಗತ್ತೆ. ಹಾಗೆ ಅರಿಶಿನ ಕುಂಕುಮದಿಂದ ಅರ್ಚನೆ ಎಲ್ಲ ಮಾಡಿ ಏನು ಹೂವು ಇರುತ್ತೆ ಆ ಹೂವನ್ನ ಇಟ್ಟು ಗಂಧದ ಕಡ್ಡಿ ಕರ್ಪೂರದಿಂದ ಪೂಜೆನ ಮಾಡಿ 2 ದೀಪನ ಹಚ್ಕೊಳ್ಬೇಕಾಗತ್ತೆ. ಹಾಗೆ ನೈವೇದ್ಯಕ್ಕೆ ಪುಳಿಯೋಗರೆ ಅಥವಾ ಹೆಸರುಬೇಳೆಯನ್ನು ಮಾಡಿ ತೆಂಗಿನಕಾಯಿ ಒಡೆದು ನೈವೇದ್ಯ ಮಾಡಿ ಆಮೇಲೆ ಮನೆಯವರೆಲ್ಲ ಮಂಗಳಾರತಿನ ತಗೊಂಡು ಹಾಗೆ ನೀವೇನು ಪ್ರಸಾದ ಮಾಡಿರ್ತೀರ ನೈವೇದ್ಯಕ್ಕೆ ಅದನ್ನು ಮನೆಯವರೆಲ್ಲ ಸ್ವೀಕರಿಸ್ಬೋದು. ಹಾಗೆ ಯಾರಾದರೂ ಅರಿಶಿನ ಕುಂಕುಮಕ್ಕೆ ಬರ್ತಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕರೆದ್ಬಿಟ್ಟು ಅರಿಶಿನ ಕುಂಕುಮ ಕೊಡಿ. ಕೆಲವೊಬ್ಬರು ಬರೋದಿಲ್ಲ. ಏನಂತ ಹೇಳಿದ್ರೆ ಇದು ಇವ್ರ ಕಷ್ಟಕ್ಕೋಸ್ಕರ ಮಾಡಿರೋದು, ನಮ್ಮಿಂದ ಎಲ್ಲಿ ಬಂದ್ಬಿಡ್ತಾರೆ ಜ್ಯೇಷ್ಠಾದೇವಿ ಅಂತ ಕೆಲವರು ಬರೋದಿಲ್ಲ. ಸಿಕ್ಕಿದ್ರೆ ಕೊಡಿ. ನಿಮಗೆ ತುಂಬ ಆತ್ಮೀಯರಿರೋರು ಯಾರಾದರೂ ಬರ್ತಾರೆ ಅಂದರೆ ಅರಿಶಿನ ಕುಂಕುಮ ಕೊಟ್ಟು ಪ್ರಸಾದ ಕೊಡಿ. ಇಲ್ಲ ಯಾರೂ ಬರಲಿಲ್ಲ ಅಂತ ಹೇಳಿದ್ರೆ ಹಸುಗಾದರೂ ಕೊಡ್ಬೋದು. ಅಥವಾ ಹಸುನೂ ಕೂಡ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಯಾರೂ ತುಳಿದಿರೋ ಜಾಗದಲ್ಲಾದರೂ ಇಡ್ಬೋದು. ಈ ಪೂಜೆ ಎಲ್ಲ ಆದಮೇಲೆ ನೀವು ತಕ್ಷಣವೇ ಏನು ಜ್ಯೇಷ್ಠಾದೇವಿನ ಒಂದು ಮೂರ್ತಿನ ಮಾಡಿ ಇಟ್ಕೊಂಡಿರ್ತೀರ ಅದನ್ನು ನೀರಲ್ಲಿ ಕಳಿಸಿ ಯಾರೂ ತುಳಿದಿರೋ ಜಾಗಕ್ಕೆ, ಹಾಗೆ ಪೂಜೆಗೆಲ್ಲ ಏನೇನು ವಸ್ತುಗಳನ್ನ ಬಳಸಿರ್ತೀರ ಅದನ್ನೂ ಕೂಡ ಯಾರೂ ತುಳಿದಿರೋ ಜಾಗಕ್ಕೆ ಹಾಕ್ಬಿಡ್ಬೇಕಾಗತ್ತೆ. ಹಾಗೆ ಇದನ್ನು ಹರಿಯೋ ನೀರಲ್ಲಿ ಬಿಟ್ಟರೂ ಕೂಡ ಆಗತ್ತೆ. ಈ ಸಮಯದಲ್ಲಿ ನಿಮಗೆಲ್ಲೂ ಹರಿಯೋ ನೀರು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಮನೆ ಮೇಲ್ಗಡೆ ಯಾವುದಾದ್ರೂ ನೀರು ಹೋಗುವಂಥ ಜಾಗ ಇತ್ತು ಅಂದರೂ ಕೂಡ ಅದನ್ನು ಕಲಸಿ ನೀರಲ್ಲಿ ಹಾಕ್ಬೋದು. ಇದಿಷ್ಟು ಜ್ಯೇಷ್ಠಾದೇವಿ ಪೂಜೆ ಎಲ್ಲ ಆದಮೇಲೆ ಮತ್ತೆ ನೀವು ತಲೆಗೆ ಸ್ನಾನ ಮಾಡಿ ಮನೆಯನ್ನೆಲ್ಲ ಶುದ್ಧ ಮಾಡಿಕೊಂಡು ಸ್ವಲ್ಪ ಗಂಜಲ ಏನಾದ್ರು ಸಿಕ್ಕಿದ್ರೆ ಅರಿಶಿನ ಗಂಜಲ ಎಲ್ಲ ಹಾಕಿ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಬಾಗಿಲೆಲ್ಲ ಗುಡಿಸಿ ಒರೆಸಿ ರಂಗೋಲಿನ ಹಾಕಿ ಸಿಕ್ಕಿದ್ರೆ ಮಾವಿನ ತೋರಣ ಕೂಡ ಕಟ್ಟಿದ್ರೆ ತುಂಬಾ ಒಳ್ಳೆಯದು. ಅದಾದಮೇಲೆ ದೇವ್ರ ಮನೆಯಲ್ಲಿರುವಂಥ ದೇವ್ರ ಪಾತ್ರೆಗಳನ್ನೆಲ್ಲ ತೊಳಿಬೇಕಾಗತ್ತೆ. ದೇವ್ರ ಮನೆಯನ್ನೆಲ್ಲ ಶುದ್ಧ ಮಾಡಿ ಹಾಗೆ ನೀವು ಸಾಯಂಕಾಲ ಯಥಾ ಪ್ರಕಾರ ನೀವು ಲಕ್ಷ್ಮೀ ಪೂಜೆನ ಯಾವ ರೀತಿ ಮಾಡ್ತೀರಾ ಅದೇ ರೀತಿ ಲಕ್ಷ್ಮೀ ಪೂಜೆಯನ್ನು ಮಾಡಿ ನೈವೇದ್ಯ ಏನಾದರೂ ಮಾಡ್ಕೊಳ್ಳಿ. ಸಜ್ಜಿಗೆ ಹಾಲು ಪಾಯಸ ಅಥವಾ ಈ ಸಮಯದಲ್ಲಿ ಗೋಧಿ ಪಾಯಸ ಕೂಡ ಮಾಡೋದು ತುಂಬಾ ಒಳ್ಳೆಯದು. ಸಾಧ್ಯವಾದರೆ ಮಾಡಿ. ಇಲ್ಲ ಅಂದರೆ ಹಾಲನ್ನ ಕಾಯಿಸಿ ಕೂಡ ಇಡ್ಬೋದು ಅಥವಾ ಹಣ್ಣನ್ನು ಕೂಡ ನೈವೇದ್ಯ ಮಾಡ್ಬೋದು. ಇದಿಷ್ಟೆಲ್ಲ ಆದಮೇಲೆ ಅರಿಶಿನ ಕುಂಕುಮಕ್ಕೂ ಕೂಡ ನೀವು ಕರೆದು ಅರಿಶಿನ ಕುಂಕುಮ ಕೊಟ್ಟು ಮುತ್ತೈದೆಯರಿಗೆ ಆಶೀರ್ವಾದನ ತಗೊಳ್ಬೋದು. ಇದಿಷ್ಟೇ ನೋಡಿ. ಜ್ಯೇಷ್ಠಾದೇವಿ ಪೂಜೆನ ಮಾಡಿದ್ಮೇಲೆ ಲಕ್ಷ್ಮೀ ಪೂಜೆಯನ್ನು ಮಾಡಿ ನಾವು ಆ ದಿನ ಒಂದು ಬ್ರಹ್ಮಚರ್ಯನ ಪಾಲಿಸ್ಬೇಕಾಗತ್ತೆ. ಹಾಗೆ ಮಾಂಸಾಹಾರನ ಕೂಡ ಅವತ್ತಿನ ದಿವಸ ತ್ಯಜಿಸ್ಬೇಕಾಗತ್ತೆ. ಆದಷ್ಟು ನೀವು ಈ ಶುಕ್ರವಾರ ಮಾಡಿಕೊಂಡ್ರೇ ಒಳ್ಳೆಯದು. ಈ ಶುಕ್ರವಾರ ಮಾಡೋಕ್ಕಾಗಲ್ಲ ಅಂತ ಹೇಳೋರು ಆಷಾಢ ಸ್ಟಾರ್ಟ್ ಆಗೋದಕ್ಕೂ ಮುಂಚೆ ಯಾವುದಾದ್ರೂ ಒಂದು ದಿನ ನೋಡಿಕೊಂಡು ಈ ಪೂಜೆಯನ್ನು ಮಾಡ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಜ್ಯೇಷ್ಠ ಲಕ್ಷ್ಮಿ ಪೂಜೆನ ಆಷಾಢ ಮಾಸ ಬರೋದಕ್ಕೂ ಮುಂಚೆ ಯಾವ ರೀತಿ ಮಾಡ್ಬೋದು ಅಂತ. ಈ ವಿಡಿಯೋ ಏನಾದ್ರು ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಮತ್ತಷ್ಟು ಉಪಯುಕ್ತ ಮಾಹಿತಿಗಳೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.